ದರ್ಶನ್ ಅಂತ ಒಬ್ಬ ದೊಡ್ಡ ನಟ ಅರೆಸ್ಟ್ ಆಗ್ತಾರೆ ಅಂತ ಅಂದಾಗ ಯಾರು ಇನ್ಫ್ಲೂಯೆನ್ಸ್ ಮಾಡದೆ ಇರ್ತಾರೆ ಅಂತ ಅಂದ್ಕೊಂಡಿದ್ದೀರಾ? ನೋ ವೇ, ಇನ್ಫ್ಲೂಯೆನ್ಸ್ ಮಾಡಲಾಗಿದೆ. ದರ್ಶನ್ ಬಂಧನದ ಬಳಿಕ ಬೆಂಗಳೂರಿನ ಒಬ್ರು ಪ್ರಭಾವಿ ಮಂತ್ರಿ ಒತ್ತಡವನ್ನ ಹಾಕ್ತಾ ಇದ್ದಾರೆ. ಸಿಎಂ ಹತ್ರ ಬಂದ್ಬಿಟ್ಟು ಹೇಗಾದ್ರೂ ಬಚಾವ್ ಮಾಡಿ ದರ್ಶನ್ನ ಬಹಳ ಗನಂದಾರಿ ಕೆಲಸ ಮಾಡ್ಬಿಟ್ಟಿದ್ದಾನೆ ಅಂತ ಅಂಗಲಾಚ್ಕೊಂಡಿದ್ದಾರೆ. ದಯವಿಟ್ಟು ಪೊಲೀಸರಿಗೆ ಹೇಳಿ, ನಟ ದರ್ಶನ್ ಹೆಸರು ಬರ್ದೇ ಇರೋ ತರ ಸೂಚನೆ ಕೊಡಿ, ದಯವಿಟ್ಟು ಅದೊಂದು ವಿಡಿಯೋನ ಡಿಲೀಟ್ ಮಾಡಿಸಿ ಅಂತ ಬೆಂಗಳೂರಿನ ಪ್ರಭಾವಿ ಮಂತ್ರಿ ಒತ್ತಡ ಹಾಕಿದ್ದಾರೆ. ಪ್ಲೀಸ್ ಪ್ಲೀಸ್ ದರ್ಶನ್ ಅನ್ನ ಈ ಕೇಸ್ನಿಂದ ಮುಕ್ತಗೊಳಿಸಿ ಅಂತ. ಇದೊಂದನ್ನು ಬಿಟ್ಟು ನಾನು ನಿಮ್ಮನ್ನ ಯಾವತ್ತಿಗೂ ಏನೂ ಕೇಳೋದಿಲ್ಲ. ಇದು ಒಂದು ಸಲ ಹೇಗಾದ್ರೂ ಮಾಡಿ ದರ್ಶನನ್ನ ಬಿಡಿಸ್ಬಿಡಿ, ಕೇಸ್ನಲ್ಲಿ ನಟ ದರ್ಶನ್ ಸಿಲುಕಿಸಬಾರ್ದು ಅನ್ನೋ ರೀತಿ ಪ್ರಭಾವಿ ಸಚಿವ ದುಂಬಾಲ್ ಬಿದ್ದಿದ್ದಾರೆ ಸಿಎಂಗೆ. ಆದ್ರೆ ಪ್ರಭಾವಿ ಸಚಿವನ ಒತ್ತಡಕ್ಕೆ ಸಿಎಂ ಸಿದ್ದರಾಮಯ್ಯ ಒಳಗಾಗಿಲ್ಲ. ನೋ, ಹಿ ಈಸ್ ಅ ಹ್ಯಾಬಿಚುವಲ್ ಅಫೆಂಡರ್. ಅವನೊಬ್ಬ ಹ್ಯಾಬಿಚುವಲ್ ಅಫೆಂಡರ್. ಏನಾದ್ರೂ ನಾವು ಈ ಪ್ರಕರಣದಲ್ಲಿ ಆತನಿಗೆ ಸಪೋರ್ಟ್ ಮಾಡಿದ್ರೆ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುತ್ತೆ. ನೀವು ಅಂತ ಪ್ರಯತ್ನ ಮಾಡಬೇಡಿ. ಕಾನೂನಿನ ಪ್ರಕಾರ ಏನಾಗಬೇಕೋ ಅದೇ ಆಗುತ್ತೆ. ಇಂತಹ ವಿಚಾರಗಳಲ್ಲಿ ಮೂಗು ತೂರ್ಸೋದಕ್ಕೆ ಬರಬೇಡಿ ಅಂತ ಹೇಳಿ ಖಡಕ್ ಆಗಿ ಆ ಪ್ರಭಾವಿ ಮಂತ್ರಿಗೆ ಸಿಎಂ ಹೇಳಿದ್ದಾರೆ. ಸಿಎಂ ಖಡಕ್ ಮಾತಿಗೆ ಬಂದ ದಾರಿಗೆ ಸುಂಕ ಇಲ್ಲದೆ ವಾಪಸ್ ಹೋಗಿದ್ದಾರೆ ಆ ಪ್ರಭಾವಿ ಸಚಿವ. ದರ್ಶನ್ನ ಆಪ್ತ ವಲಯದಲ್ಲಿ ಆ ಪ್ರಭಾವಿ ಸಚಿವ ಗುರುತಿಸ್ಕೊಂಡಿದ್ದಾರೆ. ಹೇಗಾದ್ರೂ ಮಾಡಿ ನಿಮ್ ದಮ್ಮಯ್ಯ ಅಂತೀನಿ ಅಂತ ಸಿಎಂ ಕಾಲ್ಗೂ ಕೂಡ ಬಿದ್ದಿದ್ದಾರೆ. ಇದು ಒಂದು ಬಿಟ್ಟು ನಾನು ನಿಮ್ಮನ್ನ ಬೇರೆ ಏನೂ ಕೇಳೋದಿಲ್ಲ ಅಂತ ಹೇಳಿ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ದೀಪಾ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ದೀಪಾ, ದರ್ಶನ್ ಅಂತ ಒಬ್ಬ ಸ್ಟಾರ್ ನಟ ಅರೆಸ್ಟ್ ಆಗ್ತಾರೆ ಅಂತ ಅಂದಾಗ ನಾವು ಜನರಲ್ ಆಗಿ ಥಿಂಕ್ ಮಾಡ್ಬೋದು, ಇಟ್ಸ್ ಅ ಕಾಮನ್ ಸೆನ್ಸ್. ಎಷ್ಟು ಇನ್ಫ್ಲೂಯೆನ್ಸ್ ಆಗಿರುತ್ತೆ, ಎಷ್ಟು ಜನ ಪ್ರಭಾವವನ್ನ ಹೇರಿರ್ತಾರೆ ಪೊಲೀಸರ ಮೇಲೆ, ಸಿಎಂ ಮೇಲೆ, ಸರ್ಕಾರದ ಮೇಲೆ ಅಂತ ಹೇಳಿ. ಸೊ ಈ ಪ್ರಕರಣದಲ್ಲೂ ಕೂಡ ಅದೇ ಆಗಿದೆ. ದರ್ಶನ್ನ ಆಪ್ತ ಬಳಗದಲ್ಲಿ ಗುರುತಿಸ್ಕೊಂಡಿರುವಂತ ಒಬ್ಬ ಪ್ರಭಾವಿ ಮಂತ್ರಿ ಸಿಎಂಗೆ ಒತ್ತಡ ಹಾಕಿದ್ರು ಅಂತ ಹೇಳಿ ದೀಪಾ. ಸಿಂಧೂರ, ನಿಜ. ಸಾಮಾನ್ಯವಾಗಿ ವಿಐಪಿ ಅಥವಾ ವಿವಿಐಪಿ ಕೇಸ್ಗಳಲ್ಲಿ ಒಂದಿಷ್ಟು ಒತ್ತಡಗಳು, ಪ್ರೆಸರ್ಗಳು ಇದ್ದೇ ಇರುತ್ತೆ. ಆದ್ರೆ ಎಲ್ಲಾ ಸಾಕ್ಷಿಗಳನ್ನ ಇಟ್ಕೊಂಡೇ ದರ್ಶನ್ ಅವರನ್ನ ಅರೆಸ್ಟ್ ಮಾಡಿದ್ದಾರೆ ಅನ್ನುವಂತಹದ್ದು ಇದೀಗ ಬಂದಂತಹ ಒಂದು ಮಾಹಿತಿ. ಜೊತೆಗೆ ದರ್ಶನ್ ಅಲ್ಲಿ ಅರೆಸ್ಟ್ ಆಗ್ತಾ ಇದ್ದಂಗೆ ಸಿಎಂಗೆ ಒತ್ತಡವನ್ನ ಪ್ರಭಾವಿ ಸಚಿವರೊಬ್ರು ಹಾಕಿದ್ದಾರೆ ಅನ್ನುವಂಥದ್ದು. ಅಷ್ಟೇ ಅಲ್ಲ, ಜೈಲಿ ಅಂದ್ರೆ ಅವ್ರೇನು ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ದಾರೆ ಅಲ್ಲೂ ಕೂಡ ಭೇಟಿ ಮಾಡಿ ಬಂದಿದ್ದಾರೆ ಮಧ್ಯರಾತ್ರಿ ಹೋಗಿ ಅನ್ನುವಂತಹದ್ದು ಒಂದಿಷ್ಟು ಚರ್ಚೆಗೆ ಗ್ರಾಸವಾಗಿರುವಂತಹ ವಿಚಾರ. ಜೊತೆಗೆ ಆ ರೀತಿಯಾದಂತಹ ಒಂದು ಅನುಮಾನ ಕೂಡ ಇದೀಗ ಎದ್ದಿದೆ. ಇದರ ಜೊತೆಗೆ ಸಿಎಂ ಕಾಲಿಗೂ ಕೂಡ ಬಿಡೋದಿಕ್ಕೆ ರೆಡಿ ಇದ್ದಂತಹ ಸಚಿವರು ಏನಾದ್ರೂ ಮಾಡಿ ಆ ಒಂದು ವಿಡಿಯೋ ಡಿಲೀಟ್ ಮಾಡಿ, ಅಂದ್ರೆ ಅಲ್ಲಿ ಏನು ಹಿಂಸೆ ಕೊಡ್ತಾ ಇರುವಂತಹ ವಿಡಿಯೋ ಅದಾಗಿತ್ತು ಅಂತ ಹೇಳಲಾಗಿದೆ. 13ರಿಂದ 15 ನಿಮಿಷದ ಆ ವಿಡಿಯೋದಲ್ಲಿ ರೇಣುಕಾ ಸ್ವಾಮಿಗೆ ಯಾವ ರೀತಿಯಾಗಿ ಚಿತ್ರಹಿಂಸೆ ಕೊಡ್ತಾರೆ ಅಂದ್ರೆ ಹೇಳೋದಿಕ್ಕೆ ಸಾಧ್ಯ ಆಗೋದಿಲ್ವೇನೋ ಅನ್ನುವಂತಹ ರೀತಿಯಲ್ಲಿ ಕೊಟ್ಟಂತಹ ಚಿತ್ರಹಿಂಸೆಯ ವಿಡಿಯೋ ಅಂತ ಹೇಳಲಾಗ್ತಿದೆ. ಆ ಒಂದು ವಿಡಿಯೋನ ಡಿಲೀಟ್ ಮಾಡಿದ್ರೆ ಎಲ್ಲವೂ ಕೂಡ ಸಾಕ್ಷಿನಾಶ ಆಗಬಹುದು ಅನ್ನುವಂತಹ ನಿಟ್ಟಿನಲ್ಲಿಯೇ ಸಿಎಂನ ಕೈಕಾಲು ಹಿಡಿದಿದ್ದಾರೆ ಆ ಪ್ರಭಾವಿ ಸಚಿವ ಅನ್ನುವಂತಹದ್ದು ಇದೀಗ ಗೊತ್ತಾಗ್ತಾ ಇರುವಂತಹ ವಿಚಾರ. ಆದ್ರೆ ಸಿಎಂ ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಂಡಿಲ್ಲ. ತಪ್ಪು ಮಾಡಿದ್ದಾರೆ, ಉಪ್ಪು ತಿಂದವರು ನೀರು ಕುಡಿಬೇಕು, ಅವರು ತಪ್ಪು ಸಾಕ್ಷಿಯಲ್ಲೇ ಗೊತ್ತಾಗ್ತಾ ಇದೆ ಅನ್ನುವಂತಹ ಮಾತನ್ನು ಕೂಡ ಅವರು ಹೇಳಿದ್ದಾರೆ ಅಂತ ಹೇಳಲಾಗ್ತಿರುವಂತದ್ದು. ಒಟ್ಟಿನಲ್ಲಿ ಪ್ರೆಸರ್ ಅಂತೂ ಇದ್ದೇ ಇದೆ ಸಿಎಂಗೆ. ಆದ್ರೆ ಸಿಎಂ ಖಡಕ್ ನಿರ್ಧಾರವನ್ನ ತೆಗೆದುಕೊಂಡಂತೆ ಕಾಣ್ತಾ ಇದೆ ಸಿಂಧೂರ. ಓಕೆ, ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಮಾಹಿತಿ.